ರೋಡ್ ಇದು? ಯಾವ ರೋಡು? ಯೂನಿವರ್ಸಿಟಿ ಯುವರಾಜ ಕಾಲೇಜ್ ರೋಡ್. ಇದೇ ಯುವರಾಜ ಕಾಲೇಜು. ಮೊನ್ನೆ ನಿಮ್ಮ ಆಂಟಿ ಆಡಕ್ಕೆ ಬಂದಿದ್ದು ಇದೇ ರೋಡಲ್ಲೇ ಡೌನು ಸ್ಕೂಲ್ ಇದೆ ಅಂತ ನೋಡಿ. ಚಾಯ್ ಇಲ್ಲೊಂಥರ ಗೊಂಬೆ ಐತೆ. ಟೀ ಕುಡಿದು ಸಣ್ಣ ಆಗೋಗಿರೋದು. ಮುಂಬೈ ಚಾಯ್ ಅಂತ ನಮ್ಮ ಬೆಂಗಳೂರಲ್ಲೆಲ್ಲ ಗುಂಡಿಗಿದೆ ಚಾಯ್ ಇವೆಲ್ಲ. ಇಲ್ಲಿ ಹೋಟೆಲ್ ರಮ್ಯಾ ಅಂತ ಇತ್ತು, ಇಡ್ಲಿ ವಡೆ ಸಾಂಬಾರು ಸಾಗತ್ತಾಗಿರೋದು. ಎತ್ಬಿಟ್ರು. ಸುಮಾರು ಫಿಲಮ್ ಶೂಟಿಂಗ್. ಯಾವ ರೋಡ್ ಇದು? ಇದು ಮಹಾರಾಜ ಕಾಲೇಜು. ಇದು ಮಹಾರಾಜ ಕಾಲೇಜು. ಇದು ದೇವರಾಜ ಅರಸು ರೋಡು. ಇಲ್ಲಿ ಒನ್ ವೇ ಇದು, ಕೆಳಗಡೆ ಕೆಳಗಿನ ಮೇಲೆ ಮಹಾರಾಜ ಕಾಲೇಜು. ಏನು ಅಂಬರೀಷ್ ಓದಿದ್ದು ಇದೆ ಕಾಲೇಜು. ಮುಂದೆ ಕಾಣೋದು ಮೈಸೂರು ರೈಲ್ವೆ ಸ್ಟೇಷನ್. ಅಲ್ಲಿ ಗೋಪುರ ಕಾಣ್ತಾ ಇದೆ. ಇದು ದೊಡ್ಡ ಹೋಟೆಲ್ ಇವೇನೋ ಇಲ್ಲ ಇದೆ. ಇದು ಕಿಂಗ್ಸ್ ಕೋರ್ಟ್. ವಿಷ್ಣುವರ್ಧನ್ ಸತ್ತೋದ್ನಲ್ಲ, ಇಲ್ಲಿದೆ. ಇದು ಕಿಂಗ್ಸ್ ಕೋರ್ಟ್. ಇದು ಈ ಹೋಟ್ಲು ವಿಷ್ಣುವರ್ಧನ್ ತೀರೋಗಿದ್ದ. ಬಂದರೆ ಅವನು ಇಲ್ಲೇ ಇರ್ತಿದ್ದೆ. ವಿಷ್ಣುವರ್ಧನ್ ಅವರು. ರಿಜೆನ್ಸಿ ಇದು ಹೋಟೆಲ್, ಸ್ಟಾರ್ ಹೋಟೆಲ್. ಇದು ಮೈಸೂರು ಸ್ಟಾರ್ ಹೋಟ್ಲು. ಈ ಹೋಟೆಲ್ ಮಯೂರ ಹೊಯ್ಸಳ. ಇದ್ಯಾ ರೋಡು? ರೈಲ್ವೆ ಸ್ಟೇಷನ್. ಅದೇ ರೈಲ್ವೆ ಸ್ಟೇಷನ್ ಇದೆ, ಮೈಸೂರು ರೈಲ್ವೆ ಸ್ಟೇಷನ್. ಹೌದು. ಇಲ್ಲಿ ಎಡಗಡೆ ಹೋದರೆ ಇದು ರೈಲ್ವೆ ಸ್ಟೇಷನ್ದು ಮ್ಯೂಸಿಯಂ ಎಲ್ಲ ಆ ಕಡೆನಾ? ಇಲ್ಲಿ ರೋಡಲ್ಲಿ ಹಳೆಯ ಟ್ರೈನಿಂದ ಹಿಡಿದು ಮಹಾರಾಜರದ್ದು ಟ್ರೈನ್ ಎಲ್ಲ ಇದೆ. ಮಹಾರಾಜರದ್ದು ಟ್ರೈನು. ಅವರೆಲ್ಲರೂ ಹೋಗ್ಬೇಕು. ಹೌದಾ? ಅವರೆಲ್ಲರೂ ಹೋಗ್ಬೇಕಾದ್ರೆ ಅವರು, ಅವ್ರ ಸೈನಿಕರು, ರಾಣಿ, ಅವ್ರದ್ದು ಅಡುಗೆ ಭಟ್ರು ಎಲ್ಲರೂ ಇರ್ಬೇಕು. ರೈಲ್ವೆ ಸ್ಟೇಷನ್ ಎದುರುಗಡೆ ರೈಲ್ವೆ ಸ್ಟೇಷನ್. ಸ್ಟ್ರೈಟ್ ಆದರೆ ರೈಲ್ವೆ ಸ್ಟೇಷನ್. ರೈಲ್ವೆ ಸ್ಟೇಷನ್ ಇದೆ. ರೈಲ್ವೆ ಸ್ಟೇಷನ್. ಸಿಟಿ ಒಳಗಡೆನೇ ಇದ್ದೀವಿ ಈಗ ಆಲ್ಮೋಸ್ಟ್. ದಸರಾ ಎಲ್ಲ ನಡೀತಾರೆ ಇನ್ನು ಮುಂದೆ. ಅರಮನೆ ದಸರಾ ಅಲ್ಲ, ಅರಮನೆಯಿಂದ ಇವಾಗ ಹೋಗ್ತೀವಲ್ಲ, ಎದುರುಗಡೆನೇ ನಮ್ಮ ಕಾಲೇಜು. ಬಲ್ಗಡೆ ಇದೆಲ್ಲ ಮೆಡಿಕಲ್ ಕಾಲೇಜ್ ಇದು. ಇದಾ? ಹಾಂ, ಲೆಫ್ಟ್ ಸೈಡ್ ಮೆಡಿಕಲ್ ಕಾಲೇಜು. ಹೌದು. ಇದೆಲ್ಲ ಸೆಡ್ಡಲ್ಲಿ ಹಾಕಿದ್ದಾರೆ ಆ ಕಡೆ. ಯಾವುದಕ್ಕೆ? ಆ ಕಡೆ ಸೈಡ್ ಇದೇನೋ ಬೇರೆ ನಡೆಯುತ್ತೆ, ಗೊತ್ತಿಲ್ಲ. ಲೈಟಿಂಗ್ ಇದೆ, ಸಖತ್ತಾಗಿರೋದು. ನೈಟ್ ಎಲ್ಲ ಬರೋಕ್ಕಾಗಲ್ಲ ಅನ್ಸುತ್ತೆ, ಫುಲ್ ಜಾಮ್. ಈ ದಸರಾ ಆಗೋದ್ಮೇಲೆ ಬರ್ಬೋದು. ಅದೇ ಇದೇ ಇರುತ್ತಲ್ಲ, ಲೈಟಿಂಗ್ಸ್ ಎಲ್ಲ ಇರುತ್ತೆ. ಲೈಟಿಂಗ್ ಇರುತ್ತೆ. ಮೈಸೂರು ಸೆಂಟ್ರಲ್ಲೇ ಇದ್ದೀವಿ. ಮೈಸೂರು ಸೆಂಟ್ರ. ಇದೆಲ್ಲ ಮೆಡಿಕಲ್ ಕಾಲೇಜ್. ಮೈಸೂರು ಮೆಡಿಕಲ್ ಎಲ್ಲ ಇದಾರಲ್ಲ, ಈ ಹುಡುಗಿರೆಲ್ಲ, ಹುಡುಗಿರು. ಇವಾಗ ಗೊತ್ತಾಯ್ತಾ? ಇದು ಮೈಸೂರ್ದು ಚಾಮರಾಜೇಂದ್ರ ಹಾಸ್ಪಿಟಲ್, ಚಲುವಾಂಬ ಹಾಸ್ಪಿಟಲ್ ಇದೆ, ಗೌರ್ಮೆಂಟ್ ಹಾಸ್ಪಿಟಲ್. ನಮ್ಮಲ್ಲಿ ವಿಕ್ಟೋರಿಯಾ ಹಾಸ್ಪಿಟ್ಲ್ ಇದ್ದಂಗೆ. ಈ ಸರ್ಕಲ್ ಬಲ್ಗಡೆ ಹೋಗು. ನಿಮ್ಮ ಕಾಲೇಜಲ್ಲಿ ಈ ಮೂಲೆಯಿಂದನೇ ಸ್ಟಾರ್ಟ್. ಅಂದರೆ ಈ ಲೈಬ್ರರಿ ಅರ್ಧದಿಂದ ಆ ಕಡೆಗೆ ನಮ್ಮ ಕಾಲೇಜ್. ನೋಡಲ್ಲಿ ರೈಟಿಗೆ ಎಂಟ್ರಿ ಇದೆಯಾ ಏನು ನೋಡು, ಬೇರೆ ಗಾಡಿಗಳು ಹೋಗ್ತಾವೆ. ಮಾಡ್ತೀನಿ. ಇದೆ ಅದು ಸರ್ಕಾರಿ? ಅದು ಆಯುರ್ವೇದಿಕ್ ಕಾಲೇಜು. ಸಿಗ್ನಲ್ ಇಲ್ವಲ್ಲ, ಹಿಂಗೆ ಹೋಗ್ತವ್ರೆ ಇಲ್ಲ? ನೀನು ಅದಕ್ಕೆ ಅದು ನೋಡ್ಕೋ, ರೋಡು ಇದನ್ನು ಬಿಡು. ಬ್ಯಾಟ್ರಿ ಇದ್ದಂಗಿಲ್ಲ ಕಣ ಇದು. ಆಯ್ತಾಯ್ತು. ನಾನೇ ತಾನೇ ಏನು ಮಾಡಿದ್ದೆ. ಸರ್ಕಾರ ಆಯ್ತು. ರೈಟ್ ಆಗ್ತಿಲ್ಲ ಇದು. ರೈಟ್ ಇಲ್ಲ, ಅಷ್ಟೊಂದು ಜಾಗ ಬಿಟ್ಟಿದ್ದೆ. ಅದು ಡಿಸೈನ್ ಹಾಕೋರಲ್ಲ ಅದಕ್ಕೆ. ಮೈಸೂರು ನಾಡ
ಪ್ರೊಸಿಷನ್ ಇದೇ ರೋಡಲ್ಲೇ ಹೋಗೋದು ಹಿಂಗೆ ಬನ್ನಿ ಮಂಟಪ ತನಕ. ಇದು ಸೆಂಟ್ರಲ್ ಲೈಬ್ರರಿ. ಇದು ನಿಮ್ಮ ಕಾಲೇಜು? ಇದೇ ಬಿಲ್ಡಿಂಗ್ಲಿ ಅರ್ಧದಿಂದ ಆ ಕಡೆಗೆ ಮಾಡಿ ಮೇಲೆ ಆನ್ ಆಗೈತೆ ಅವ್ರು. ಗ್ರೀನ್ ಲೈಟ್ ನಿಮ್ಗೆ ಇಟ್ಕೊಳ್ಳಿ. ನನಗೆ ಇದು ಕೆಳಗಡೆ ಇರೋದು ಕಾವೇರಿ ಎಂಪೋರಿಯಮ್. ನಾವು ಯಾವಾಗಲೂ ಬಂದಾಗ ಕಾರ್ ಪಾರ್ಕಿಂಗ್ ಮಾಡ್ತಾ ಇದ್ವಲ್ಲ ಇದೇ ಜಾಗ. ಹಾಂ, ಯಾವಾಗಲೂ ಈ ಕಡೆ ಬರ್ತಿದ್ವಲ್ಲ. ಇಲ್ಲೊಂದು ಜಾಗ ಇಲ್ಲ, ಸಾಕಾಗೈತೆ. ರಾತ್ರಿ ಬರುತ್ತೆ, ರಾತ್ರಿ ಹೊತ್ತು ಬರ್ಬೇಕಾಯ್ತು, ಲೈಟಿಂಗ್ ಚೆನ್ನಾಗಿರೋದಿಲ್ಲ. ಹ್ಞೂ, ಇಲ್ಲೇ ಮೇನ್ ಲೈಟಿಂಗ್ ಆಗೋದು. ಈ ಕರೆಂಟ್ ಎಲ್ಲ ಹೆಂಗೆ ಲೈಟಿಂಗಲ್ಲಿ? ಆಮದೇನು ಕೆಫೆ ಇದೆ, ಮುಚ್ಚಿಬಿಟ್ಟವ್ರೆ. ದಸರಾ ಪ್ರಯುಕ್ತ ಅದು ದುಡ್ಡಿದ್ದಾಗ ಈ ಹೋಟ್ಲು, ದುಡ್ಡಿಲ್ಲದೆ ಇದ್ದಾಗ ಇಲ್ಲೊಂದೈತೆ ಮಾಡರ್ನ್ ಕೆಫೆ ಅಂತ. ಇವಾಗಲೇ ಟ್ರಾಫಿಕ್ ಐತಿಲ್ಲ ಸರ್ ಇಲ್ಲಿ? ಹೌದು, ಸಂಜೆನೆ. ಇದು ರಥ ತಗೊಂಡೋಗೋದು ಹಿಂಗಾಸೇನಾ? ಇದು ತಗೊಂಡೋಗ್ತಾರಲ್ಲ ಅಂಬಾರಿ ಇದೆ, ಹಂಗೆ ಬರುತ್ತೆ. ಅದು ಸರ್ಕಲ್, ಆ ಪ್ಯಾಲೇಸ್. ನಾಳೆ ಬರ್ಬೋದು ಅನ್ಸುತ್ತಲ್ಲ? ನಾಳೆ ಅಲ್ಲ ಬರೋದು, ನಾಡಿದ್ದು ಆಯುಧ ಪೂಜೆ ಮಾರನೇ. ಆಯ್ತು, ನಾಳೆ ಎಲ್ಲ ಆಯುಧ ಪೂಜೆಗೆ ಹೂವುಗಳು ಮಾರ್ತಾ ಇದ್ದಾರೆ. ಇವ್ರನ್ನೆಲ್ಲ ತೆಗ್ಸ್ಬಿಡ್ತಾರ? ಹಂಗೆ ಇರುತ್ತಾ ಯಾರನ್ನ? ಇವರೆಲ್ಲ ಇದೆಲ್ಲ ಏನೂ ಇರಲ್ಲ. ನಾಡಿದ್ದು ಬೆಳಗ್ಗೆ ಯಾರು ರೋಡ್ಗೆ ಎಂಟ್ರ್ ಆಗಂಗಿಲ್ಲ. ಅದಕ್ಕೆ ನೋಡಿ ಬೊಂಬ್ ಕಟ್ಬಿಟ್ಟಾರೆ ಆಲ್ರೆಡಿ. ಎಲ್ಲ ಬಂದೋಬಸ್ತ್ ಮಾಡ್ಬಿಟ್ಟಾರೆ. ಇದೇ ಮೇನ್ ಪ್ರೊಸೆಷನ್ ಹೋಗೋ ರೋಡು. ನಾಳೆ ಬೆಳಗ್ಗೆ ಇಂದನೇ ಯಾರೂ ಬರೋಂಗಿಲ್ಲ. ಎಲ್ಲ ಏನಿದ್ರು ಅಲ್ಲಿ ಸೈಡಲ್ಲಿ ಕೆಲವೆಲ್ಲ ಬೆಳಗ್ಗೆ 6 ಗಂಟೆಗೆ ಬಂದು ಚಾಪೆ ಹಾಸ್ಕೊಂಡು ಕುತ್ಕೊಂಡ್ಬಿಡ್ತಾರೆ. ಇಲ್ಲಿ ಮುಂದೆ ಲೆಫ್ಟಲ್ಲಿ ಇವರೇ ಗೌರ್ಮೆಂಟ್ ಚೇರೆಲ್ಲ ಹಾಕಿರ್ತಾರೆ, ಅದಕ್ಕೆಲ್ಲ ಪಾಸು. ರಾಘವೇಂದ್ರ ಅಂತ ಇದ್ರಲ್ಲ ನಿನ್ನೆ, ಆನೇನ ಡೈಲಿ ಇಲ್ಲಿಂದ ಬನ್ನಿ ಮಂಟಪದ ತನಕ 1 ತಿಂಗಳು ಪ್ರಾಕ್ಟೀಸ್ ಮಾಡಿಸ್ತಾರೆ. 1 ತಿಂಗಳು ಈ ರೋಡಲ್ಲಿ? ಇದೇ ರೋಡಲ್ಲಿ. ಅದೇನೋ ಹೇಳ್ತಿದ್ದಲ್ಲ ಮೊನ್ನೆನೋ ಎದುರ್ಕೊಂಡು ಓಡೋಗಿತ್ತು ಅಂತ, ಆ ಥರ. ಅದು ಅವತ್ತಿನ ದಿನಕ್ಕೆ ಅಡ್ಜಸ್ಟ್ ಆಗಬೇಕು. ಮೂಗನ ಕಾಡಿದರಿ ಸರಿ ಮಾತನ್ನು ಆಡುವ ಮೂಗನ ಎಲ್ಲ ಬೈಕ್ ಕಾರೆಲ್ಲ ತುಂಬ ಕಷ್ಟ. ಇದೆ ಒರಿಜಿನಲ್ ಗುರು ಸ್ವೀಟ್ಸು. ಇಲ್ಲಿ ಮೂಲೆಯಲ್ಲಿ ಅಂದರೆ ಮೈಸೂರು ಪಾಕು. ಹೌದು, ಅವರು ವಂಶದವರೇ ಕಂಡುಹಿಡಿದಿದ್ದು, ಇವ್ರ ಫ್ಯಾಮಿಲಿಯವ್ರು ಕಂಡುಹಿಡಿದಿದ್ದು, ತಯಾರಿಸಿದ್ದು. ಕಂಡುಹಿಡಿದಿದ್ದೇನು ಜ್ಞಾನ ಅಲ್ಲ, ಫಸ್ಟ್ ತಯಾರಿಸಿದ್ದು ಗುರು ಸ್ವೀಟ್ಸ್. ಈಗಲೂ ಅಲ್ಲೇ ಟೇಸ್ಟ್ ಕೊಡಲ್ಲ. ಇವಾಗ ಅಲ್ಲಿ ಕಿತ್ಕೊಂಡ್ನಲ್ಲ ಟೇಸ್ಟ್ಗೆ, ಹಂಗೆ ಕೊಡಲ್ಲ. ಕ್ಯೂನಲ್ಲಿ ನಿಂತ್ಕೊಂಡು ಇಸ್ಕೋಬೇಕು. ಮೈಸೂರು ಇದೆ ಒಳಗಡೆ. ಮೈಸೂರು ಪಕ್ಕ ಸೆಂಟ್ರ್ ಇದೆ, KR ಸರ್ಕಲ್ ಇದೆ. KR ಸರ್ಕಲ್ ಮೈಸೂರು. ಇದೆಲ್ಲ ವಾಕಿಂಗ್ ಮಾಡಿದ್ದೀವಲ್ಲ ಅವತ್ತು, ಓಡಾಡ್ಕೊಂಡು ಇಲ್ಲಿ ಬಂದು ಪಾನಿಪುರಿ ತಿಂದು ನೈಟ್. ಇಲ್ಲಿ ಪಾನಿಪುರಿ ತಿಂದ್ವಲ್ಲ ಒಂದ್ಸತಿ, ಚೆನ್ನಾಗಿ ಕೊಟ್ಟಿದ್ದ. ಇಲ್ಲಿ ಎಡಗಡೆ ಹೋಗಿ ಪ್ಯಾಲೇಸ್ ಬರೋದೇ ಹಿಂಗೆ ಪ್ರೊಸಿಷನ್. ಏನೈತಲ್ಲಿ? ಅದೇ ಪೇಂಟಿಂಗ್ಗಳೆಲ್ಲ ಇದೆಯಲ್ಲ, ಪೇಂಟಿಂಗ್ ಇರೋ ತೋರಿಸಿದ್ದೀರಾ ಅವಾಗಲೂ ಒಂದ್ಸತಿ? ಫುಲ್ ಮಾಡಿ ಎತ್ಕೊಂಡೆಲ್ಲ ಆ ಗಡಿಯಾರ ಎಲ್ಲ ಇದೆಯಲ್ಲ. ಇಲ್ಲಿ ಲೆಫ್ಟ್ ಹೋಗು, ಕಾರ್ ಇದೆ ಲೆಫ್ಟ್. ಗೊತ್ತಾಯ್ತು. ಬೇಗ ದಾಟಬೇಕು ನೀನು ಈ ಸರ್ಕಲ್ ತಗಲ. ಆ ಕಡೆನಾ ಆಟೋ ಹೋಗ್ತಿದೆ? ಆ ಕಡೆನಾ? ಇದು ಬಸ್ ಸ್ಟ್ಯಾಂಡ್, ಸಿಟಿ ಬಸ್ ಸ್ಟ್ಯಾಂಡ್. ಅವಾಗ ಇಲ್ಲಿ ಶಿವಸು ಕರ್ಕೊಂಬಂದಿದೆ ಅನ್ಸ್ಕೊಂಡಿದ್ವಿ ಫಸ್ಟ್ ಟೈಮ್ ಬಂದಾಗ. ಇನ್ನೊಂದು ವೈಟ್ ಕಲರ್ ಕಾಟನ್ ಕ್ಯಾಂಡಿ. ಓಹೋ, ವೈಟ್ ಕಲರ್ ಕ್ಯಾಟ್ ಹಾಕಿ
ನಾಡಹಬ್ಬ ಮೈಸೂರು. ಓಹೋ ಏನು ಸಗದಾಗೈತಿಲ್ಲ ನೋಡಿ ಇದೆಲ್ಲ ಗೌರ್ಮೆಂಟ್ ಇಂದ ಪಾಸು. ಅದ್ರೊಳಗಡೆ ಚೇರ್ ಹಾಕಿರ್ತಾರೆ ಕೂತ್ಕೊಂಡು ನೋಡೋದು. ಆಚೆ ಅದ್ರೊಳಗಡೆ ಹಾಂ ಆ ಕಡೆ ಅಲ್ಲೂ ಇರುತ್ತೆ ಇಲ್ಲೂ ಇರುತ್ತೆ. ಇಲ್ಲಿ ಜಾಸ್ತಿ ಟಿಕೆಟ್, 1000 ರೂಪಾಯಿ ಟಿಕೆಟ್, ಅಲ್ಲಿ 200. ಅಲ್ಲಿ ಹಿಂದ್ಗಡೆ ಇದು ಈ ಸತಿ ಎಷ್ಟು ಮಾಡಿರ್ತಾರ ಸ್ಟ್ರೈಟ್. ನಾವು ಇಲ್ಲೇ ಪಕ್ಷಿ ಹಾರ ಆಗ್ತಾ ಇದ್ದಿದ್ದು ಅವತ್ತಲ್ಲಿ ದೊಡ್ಡ ಗಾಡಿ ಅಲ್ಲಿ ದೊಡ್ಡ ಗಾಡಿ ಹಾರ ಅದು. ಸಿ.ಕೆ. ಚಂದ್ರ ಅವ್ರು ಬಂದು ಅಲ್ಲಿ ಹೋಟ್ಲಾಗ ಊಟ ಮಾಡ್ತಿದ್ದ ಅವತ್ತು. ಮೈಸೂರು ಗೊತ್ತಾಗ್ಬಿಡ್ತು ಬಿಡ. ಯಾವ ಕಡೆ ಈಗ ಸ್ಟ್ರೈಟಾ ಮೈಸೂರಲ್ಲಿ ಮನೆ ಆ ಕಡೆ ಹೊರಟ ಏನು ಅಲ್ಲಿ ಹೋಗಿ ನೈಟ್ ಅಲ್ಲಿ ಮಲ್ಕೊಳ್ಳೋಣ. ಅಲ್ಲ ಹಿಂಗ್ ರೌಂಡ್ ಹಾಕೊಂಡು ಹೋಗೋದಾಯ್ತು ಅಂತ. ಹಿಂಗ ಹೋಗೋಣ ನಡಿ. ಅಲ್ಲ ಸರ್ ಮೈಸೂರು ಅರಮನೆ ಐತಲ್ಲ ಸರ್, ಅದು ಹಿಂಗ್ ತೋರ್ಸ್ಕೊಂಡು ಹೋಗೋದಾಯ್ತು. ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ವಿಷ್ಣುವರ್ಧನ್ ಉದ್ಯಾನವನ ಅಂದ್ರೆ ಪಾರ್ಕ್ ಹೆಸರಿಟ್ಟವ್ರೆ. ಈ ನೈಟ್ ಹೊತ್ತು ಬರ್ಬೇಕಾಯ್ತು, ಲೈಟಿಂಗ್ ಮಾತ್ರ ಸಾಕಾಗಿರೋದು. ಲೈಟ್ ಒಳಗೆ ನೈಟ್ ಹೊತ್ತು ಬಂದಿರ ನಿಂಗೆ ವಯರ್ ಎಲ್ಲ ಕಾಣ್ತಾ ಇರಲಿಲ್ಲ. ಅಲ್ಲ ಅರಮನೆ ಒಂದು ರೌಂಡೇ ಆಗ್ತಾ ಇರೋದು ಈಗ. ನೋಡಲ್ ಬಲಗಡೆ ಇರೋದೆಲ್ಲ ಅರಮನೆನೆ. ಗೊತ್ತಾಯ್ತು ಸರ್. ಫ್ರಂಟ್ ಗೇಟ್ಗೆ ಹೋಗ್ತಾ ಇದೀವಿ ಈಗ. ಫ್ರಂಟ್ ಗೇಟ್ ಇದು ಬಲರಾಮ ಬಾಗ್ಲು ಇದು. ಫ್ರಂಟ್ ಐತಲ್ಲ ಹಿಂಗೆ ನಾವು ನೈಟ್ ಅವತ್ತು ಬಂದು ಫೋಟೋ ತೆಗೆಸ್ಕೊಂಡು ಅದು ಆ ಜಾಗ ಅದು ಹೋಗೋದು. ಹೋಸತಿ ಲೈಟಿಂಗ್ ಏನ್ ನಡೆಯುತ್ತೆ ಅಂತ ನಾವು ಬಂದು ಬರೋಸ ಲೈಟ್ ಆಫ್ ಆಗೋಯ್ತಲ್ಲ, ಕಾರ್ ನಿಲ್ಸ್ಬಿಟ್ಟು ಬರೋಷ್ಟು. ಝೂ ಬೇರೆ ಐತೆ. ಏನಿಲ್ಲ, ಸಾಯಂಕಾಲ 1 ಅವರ್ ಕಳೀಲಿ ಹೋಗುತ್ತೆ. ಎಕ್ಸಿಬಿಷನ್ ಹಿಂಗೆ ರೈಟ್ಗೆ ಹೋದ್ರೆ ಎಕ್ಸಿಬಿಷನ್ ಹೋಗೋ ರೈಟ್ಗೆ ಹೋಗಂಗೆ. ಅಲ್ಲ ಈ ಸಿಗ್ನಲ್ ಎಲ್ಲ ಏನಿಲ್ಲ ಹಿಂಗೆ ಬಿಟ್ಬಿಟ್ಟವ್ರೆ. ಸಿಗ್ನಲ್ ಗಾಂಜಿ ತಾತ ಬೇರೆ ಐತಲ್ಲ ಸರ್ ಅಲ್ಲಿ. ಗಾಂಜಿ ತಾತ ನಮ್ಮ ಊರಲ್ಲಿ ಮಾಡ್ತೀವಲ್ಲ, ಅಲ್ಲಿ ಯಾರೊಬ್ರು ಬಂದಿದ್ರು, ಅವ್ರು ಕೇಳಿದ್ರು ಗಾಂಜಿ ತಾತನ ಇಟ್ಟಿಲ್ವ ನೀವು ಅಂತ. ಮಾಡ್ತಾಯಿದ್ದೀವಿ ಸರ್, ಮಾಡಬೇಕು. ಒಂದಾಯಿತು, ಇನ್ನೊಂದು ಮಾಡಬೇಕು. ಅಲ್ಲಿ ರೈಟ್ ಅಲ್ಲ? ರೈಟ್ಗೆ ಹೋಗೋಣ. ಟ್ರ್ಯಾಕ್ ಕೊಟ್ಟು ಹೋಗ್ಬೇಕು ನೀನು. ಇಲ್ಲಿ ಎಡಗಡೆ ಇದ್ರೆ ನುಗ್ಗೋರು ನುಗ್ತಾ ಇರ್ತಾನೆ. ಸ್ಟ್ರೈಟ್ ಹೋಗೋಣ. ಇದ್ಯಾರು ಅಂತಾರೆ, ಇದಕ್ಕೇನು ಹೆಸರು ಗೊತ್ತಿಲ್ವಾ? ಇವಾಗ ಯಾವ ಕಡೆ ಹೋಗು ಸ್ಟ್ರೈಟಾ? ಇವಾಗ ಎಲ್ಲಿ ಹೋಗ್ತಾ ಇರೋದು ನಾವು? ಮೈಸೂರು ಅರಮನೆದು ಬಲಗಡೆ ಇರೋದು ಮೈಸೂರು ಅರಮನೆ, ಎದುರುಗಡೆ ಇರೋದು ದೊಡ್ಡಕೆರೆ ಮೈದಾನ. ಪಾರ್ಕಿಂಗ್ ಪಾರ್ಕಿಂಗ್ ಕಾರ್ ಪಾರ್ಕಿಂಗ್ ಮಾಡಿದ್ವಲ್ಲ ಅವತ್ತು. ನೀನು ಗಾಡಿ ಪ್ಯಾಲೇಸ್ ನೋಡ್ಬೇಕಾ ಆ ಟ್ರ್ಯಾಕಲ್ಲಿರೋ. ಇಲ್ಲ ಅವನ ಬಸ್ ಬಂತು ನೀನು ಬಾಯ್ ಪಡ್ಕೊಳ್ಳೋದು. ನೋಡಿ ಇಲ್ಲೇ ತಗ್ಲಾಕೊಂಡ್ರೆ ಟ್ರಾಫಿಕ್ ಬಂತಾ? ಬೆಳಕೆಲ್ಲ ಅರಮನೆ ಇವಾಗ ಈ ಕಡೆ ಬರುತ್ತಾ? ಲೆಫ್ಟ್ ರೈಟ್ ನೋಡೋದು ಅರಮನೆ ಗೋಡೆನೇ ಅದು. ಕಾಣಿಸ್ತಿಲ್ಲ. ಆಲ್ರೆಡಿ ಏನು ಪಾರ್ಕಿಂಗ್ ಅಲ್ಲಿ ಎಷ್ಟೊಂದು ಜನ. ಎಲ್ಲ ಇನ್ನೂ 5 ಗಂಟೆ ಆಗ್ತಿದ್ದಂಗೆ ಇನ್ನೂ ತುಂಬ ಹೋಗ್ಬಿಡುತ್ತೆ ಎಲ್ಲ. ಇದು ಎಕ್ಸಿಬಿಷನ್ ಗ್ರೌಂಡಿಗೆ ಬರೋದು. ಇದು ಗೇಟ್ ಹೆಸರೇನಿದು? ಈ ಗೇಟ್ ಮೇನ್ ಗೇಟ್, ಫ್ರಂಟ್ ಗೇಟ್ ಇದು ಮೇನ್. ನೋಡಲ್ಲಿ ಚಾಮುಂಡಿ ಬೆಟ್ಟದ್ದು ರೋಡ್ ಇದು. ಚಾಮುಂಡಿ ಬೆಟ್ಟ. ಕಾಣಿಸ್ತೈತೆ ನಿಮಗೆ ಅರಮನೆ? ಕಾಣ್ತಾ ಇದೆ. ರೈಟ್ ಮಾಡಲ್ಲ, ಅರ್ಧ ಕಾಣ್ತಾ ಇದೆ. ಸ್ಟ್ರೈಟ್ ಮಾಡಿದ್ರೆ ಈ ಪಟ್ಟಿ ಕಾಣುತ್ತೆ. ನಿನ್ನ ಕೈಯಲ್ಲಿ ಇಟ್ಕೋಬೇಕು. ಮೊಬೈಲ್ ಆನ್ ಮಾಡಿ. ಹೆಂಗೆ ನಿಮ್ದು ಇನ್ನೊಂದು ಆನ್ ಮಾಡಿ ಸರ್.
ನಡಿ ಅಂದರೆ ಯಾರೋ ಇದು ಕೊಡ್ತೀನಿ ಹೋಗೋದು ಹೋದ್ರೆ ಹೋಯ್ತು ನಾನೇ ಆಗಲಿಲ್ಲ ಯಾರಿಗೂ ಹಾಂ ಅಂದೆ ನೋಡಿ ಫೈಬರ್ದು ಆನ್ ಮಾಡಿಟ್ಟಿದ್ಯಾ ಏನು ಪ್ರಯೋಜನ ಇಲ್ಲ ಹಾಂ ಆಫ್ ಆಗೈತೆ ಆನಲ್ಲಿ ಇದೆಯಾ ಅದು ಅದು ಆಫ್ ಆಗುತ್ತೆ ಮೈಸೂರು ಕುಸ್ತಿ ನಡೆಯೋದಿಲ್ಲ ಇಲ್ಲ ಈಗ ಆ ರೋಡಲ್ಲಿ ಹಿಂಗೆ ವಾಪಸ್ ಹೋಗೋಕ್ಕಾಗಲ್ವಾ ಆ ರೋಡಲ್ಲಿ ಇವಾಗ ಈ ರೋಡಲ್ಲಿ ಹಿಂಗೆ ಹೋಗ್ಬೋದು ತಿರುಗಿಸು ಸರ್ಕಲ್ ಸರ್ಕಲ್ ಇನ್ನು ಮುಂದಕ್ಕೆ ಏನು ಇಲ್ಲಲ್ಲ ಹಾಂ ನಿನ್ನ ಮುಂದಕ್ಕೆ ಏನು ಇಲ್ವಲ್ಲ ಅಂಥದ್ದು ಹಾಂ ಅಂತಂದೆ ಅದಿಲ್ಲ ಅರಮನೆ ಮೇನ್ ಇದು ಇರೋದು ಇದು ಅರಮನೆ ನಾವು ನೋಡೋಕೆ ಹೋಗ್ತೀವಲ್ಲ ಟಿಕೆಟ್ ತಗೊಂಡು ಆ ಎಂಟ್ರೆನ್ಸ್ ಇದು ಇದು ಅರಮನೆ ಒಳಗಡೆ ಹೋಗೋಕೆ ಹ್ಞೂ ರೌಂಡ್ ಹಾಕ್ಕೊಬೇಕಲ್ಲ ಗಾಡಿಗಳು ನೋಡಿ ಏನಂತಾರೆ ಇದು ಹಂಗ ಯಾರಪ್ಪ ಇಲ್ಲೇ ತಿರುಗಿಸ್ತಾನೆ ನಾವು ಕಷ್ಟಪಟ್ಟು ಅಲ್ಲಿ ತಿರುಗಿಸ್ಕೊಬಂದ್ರು ಅದ್ರಲ್ಲಿ ಆಗಲ್ಲ ಕೊಡು ನಾನು ಈ ಕಿಟಕಿಯಿಂದ ತಕ್ಕೊಡ್ತೀನಿ ಅದರಿಂದ ಬರೋದು ಕೆಲಸ ಮಾಡ್ತಾರೆ ಲೆಫ್ಟಲ್ಲಿ ಸೈಡಲ್ಲ ಲೆಫ್ಟಲ್ಲೇ ಇದೆ ರೈಟ್ಗೆ ಹೋಗ್ಬೇಡಿ ಅದೇ ಫ್ರಂಟ್ ಫೋನ್ ಗೊತ್ತಾಯ್ತು ಊಟ ಮಾಡಬೇಕು ಹೌದು ಹೊಟ್ಟೆ ಹಸ್ತಿಲ್ಲ ಇಲ್ಲ